ನಾವು ನಯಾ ಘಾಟ್ ಅಂದರೆ ರಾಮ್ಕಿ ಪೈದಿನ ನೋಡಿಕೊಂಡು ನಾವು ನೆಕ್ಸ್ಟು ಹೊರಟಿದ್ದು ಕನಕ ಭವನ್ಗೆ. ಕನಕ ಭವನ್ಗೆ ಹೋದಾಗ ಅದು ಇನ್ನೂ ಓಪನ್ ಆಗಿರಲಿಲ್ಲ. 4 ಗಂಟೆ ಮೇಲೆ ಓಪನ್ ಆಗುತ್ತೆ ಅಂತ ಹೇಳಿದ್ರು. ಸರಿ ಅಂತ ನಾವು ಊಟ ಮಾಡೋಕ್ಕೆ ಅಂತ ಹತ್ತಿರದಲ್ಲಿರೋ ಒಂದು ಭಂಡಾರಾಗ ಹೋಗಿ ಊಟ ಎಲ್ಲ ಮಾಡಿಕೊಂಡು ಬರೋಷ್ಟರಲ್ಲಿ ಕನಕ ಭವನ್ ಓಪನ್ ಆಗ್ತಾಯಿತ್ತು. ಭಕ್ತಾದಿಗಳೆಲ್ಲ ಒಳಗಡೆ ಹೋಗ್ತಾಯಿದ್ರು. ಕನಕ ಭವನವು ರಾಮ ಜನ್ಮಭೂಮಿ ರಾಜ್ಕೋಟ್ನ ಈಶಾನ್ಯದಲ್ಲಿರುವ ಅಂದರೆ ಅಯೋಧ್ಯದಲ್ಲಿರುವ ಒಂದು ಪ್ರಸಿದ್ಧ ದೇವಾಲಯವಾಗಿದೆ. ಇದು ಅಯೋಧ್ಯೆಯ ಅತ್ಯಂತ ಪ್ರಸಿದ್ಧ ದೇವಾಲಯಗಳಲ್ಲಿ ಕೂಡ ಒಂದು. ಈ ಅರಮನೆಯನ್ನು ಅಂದರೆ ಈ ದೇವಾಲಯವನ್ನು ಮದುವೆಯಾದ ತಕ್ಷಣ ಕೈಕೈಯಿಂದ ಉಡುಗೊರೆಯಾಗಿ ಸೀತಾಮಾತೆಗೆ ನೀಡಲಾಯಿತು ಎಂದು ಕೂಡ ನಂಬಲಾಗಿದೆ. ಇದು ಅವರ ವೈಯಕ್ತಿಕ ಅರಮನೆ ಕೂಡ ಆಗಿತ್ತು. ಒಂದು ಮಾಹಿತಿಯ ಪ್ರಕಾರ ಮೂಲ ಕನಕ ಭವನವು ಕೂಡ ಹಾನಿಗೊಳಗಾಗಿತ್ತು. ತದನಂತರ ದ್ವಾಪರ ಯುಗದಲ್ಲಿ ಸ್ವತಃ ಶ್ರೀಕೃಷ್ಣ ದೇವರು ಪುನಃ ನಿರ್ಮಿಸಿದರು ಎಂದು ಕೂಡ ನಂಬಲಾಗಿದೆ. ಇದನ್ನು ಮಧ್ಯಕಾಲೀನ ಅವಧಿಯಲ್ಲಿ ಅಂದರೆ ಮಿಡೈವಲ್ ಪೀರಿಯಡ್ ಅಂತ ಹೇಳ್ತಾರಲ್ಲ, ಆ ಟೈಮಲ್ಲಿ ರಾಜ ವಿಕ್ರಮಾದಿತ್ಯ ನವೀಕರಿಸಿದರು ಎಂದು ಕೂಡ ನಂಬಲಾಗಿದೆ. ಅದಾದ ನಂತರ ರಾಣಿ ವೃಷಭಾನು ಕುನ್ವಾರಿ ಇದನ್ನು ನವೀಕರಿಸಿದರು ಎಂದು ಕೂಡ ನಂಬಲಾಗಿದೆ. ಅದು ಇಂದಿಗೂ ಕೂಡ ಪ್ರಸ್ತುತವಾಗಿದೆ. ಈ ದೇವಾಲಯದ ಗರ್ಭಗುಡಿಯಲ್ಲಿರುವ ಮುಖ್ಯ ವಿಗ್ರಹಗಳು ಎಂದರೆ ರಾಮ ಮತ್ತು ಸೀತೆ. ಇಷ್ಟೆಲ್ಲ ನೋಡಿಕೊಂಡು ವಾಪಸ್ ರೂಮ್ಗೆ ಹೋಗೋಷ್ಟರಲ್ಲಿ ಸಾಯಂಕಾಲ 5:30 ಆಗ್ತಾಯಿತ್ತು. ಹೋಗಿದ ತಕ್ಷಣ ಮತ್ತೆ ಅದೇ ಅನ್ನ, ಚಿತ್ರಾನ್ನದ ಗೊಜ್ಜು, ಉಪ್ಪು, ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಊಟನ ಮಾಡಿದೆ. ಊಟ ಗೀಟ ಎಲ್ಲ ಆಗೋಷ್ಟರಲ್ಲಿ ರಾತ್ರಿ ಆಗ್ತಾಯಿತ್ತು. ರಾತ್ರಿ ಆಗ್ತಿದ್ದಂಗೆ ಎಲ್ಲ ಲೈಟ್ ಗೀಟ್ ಎಲ್ಲ ಆಫ್ ಮಾಡಿ ಮಲ್ಕೊಳ್ಳೋಕ್ಕೆ ಅಂತ ಹೋದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.